ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ನಾವು ನಿನ್ನೆ ದಿನ ಏನು ಟ್ಯಾಕ್ಸಾನಮಿಕ್ ಕೆಟಗರೀಸ್ ಏನಿದೆ ಅದರ ಒಂದು ಬರ್ತಕ್ಕಂತಹ ಕೆಟಗರೀಸನ್ನು ನಾವು ಬ್ರೀಫ್ ಆಗಿ 1 by 1 ಸ್ಟಡಿ ಮಾಡ್ತಾ ಹೋದ್ವಿ. ಸೊ ಆ ಟ್ಯಾಕ್ಸಾನಮಿಕ್ ಕೆಟಗರೀಸಲ್ಲಿ ಏನು ಬರುತ್ತೆ, ಕಿಂಗ್ಡಮ್ ಇರ್ಬೋದು, ಫೈಲಮ್ ಇರ್ಬೋದು, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್ ಎಕ್ಸೆಟ್ರಾ. Then the pattern of arrangement, that is ascending and descending type. Then so what is species, genus, class, order, then kingdom, so phylum, ಇವನ್ನೆಲ್ಲವನ್ನು ಕೂಡ ನಾವು ಬ್ರೀಫ್ ಆಗಿ ವಿತ್ ಎಕ್ಸಾಂಪಲ್ಸ್ ಉದಾಹರಣೆಯೊಂದಿಗೆ ನಾವು ನಿನ್ನೆ ಸ್ಟಡಿ ಮಾಡ್ತಾ ಹೋದ್ವಿ. ಸೊ ಹಿಯರ್ ಈಸ್ ದ ಚಾರ್ಟ್. ಸೊ ಗಿವನ್ ಸಮ್ ಎಕ್ಸಾಂಪಲ್ಸ್. Those examples belongs to the categories in an order. So this chart given in your NCERT textbook. So here is the examples. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ಸ್ಗೆ ಆ ಉದಾಹರಣೆ ಇದೆ ಕೊಟ್ಟಿರ್ತಕ್ಕಂತಹ ಉದಾಹರಣೆ ಏನಿದೆ, ಈ ಉದಾಹರಣೆಯು ಯಾವ ರೀತಿ ಯಾವ್ಯಾವ ಕೆಟಗರಿಗೆ ಅದು ಅನ್ವಯಿಸುತ್ತೆ, ಯಾವ ಗ್ರೂಪಿಗೆ ಸೇರುತ್ತೆ ಅನ್ನೋದನ್ನ ಆರ್ಡರ್ ವೈಸ್ ಕೊಟ್ಟಿದ್ದಾರೆ. ಇದು ಒಂದು ಚಾರ್ಟ್ ಅನ್ನು ಮಾಡಲಾಗಿದೆ. So here coming to these examples, then these belongs to which genus, family, order, class, phylum, etc. So look at this. First example, that is man. So common name man anta ಹೇಳ್ತೇವೆ. So man ಗೆ ನಾವು biological name, scientific name ಏನಂತ ಹೇಳೋಣ? Homo sapiens ಅಂತ ಕರೀತೇವೆ. Homo genus, sapiens ಅಂದಾಗ ಸ್ಪೀಶೀಸ್ ಅಂತ ಹೇಳ್ತೇವೆ. ಸೊ genus homo ಆಗುತ್ತೆ, ಸ್ಪೀಶೀಸ್ sapiens ಆಗುತ್ತೆ. ಸೊ belongs to which family? Homidae. Then order primates, class Mammalia, then phylum Chordata, then last kingdom Animalia. Likewise the second example housefly, ನೊಣ ಅಂತ ಏನು ಹೇಳ್ತಿರಲ್ಲ. ಸೊ ಇದರ ಒಂದು ಕೆಟಗರೀಸ್ ಯಾವ ರೀತಿ ಇದೆ, ಯಾವ ಜಿನಸ್ಸು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಹೌಸ್ ಫ್ಲೈ ಕಾಮನ್ ನೇಮ್. ಸೊ ದಿ ಬಯಾಲಜಿಕಲ್ ಆರ್ ಸೈಂಟಿಫಿಕ್ ನೇಮ್ ಆಫ್ ಹೌಸ್ ಫ್ಲೈ ಇಸ್ ಮಸ್ಕಾ ಡೊಮೆಸ್ಟಿಕಾ. Musca is the genus, Domestica is a species. Then family Muscidae anta ಹೇಳ್ತೇವೆ. Then order Diptera. Then class Insecta. Then belongs to the phylum Arthropoda. ಏನು ಸಂಧಿಪದಿಗಳ ಅಂತ ಒಂದು ವಂಶ ಬರುತ್ತಲ್ಲ, ಆ ಒಂದು ವಂಶಕ್ಕೆ ಸೇರಿದೆ ಈ ಒಂದು ಹೌಸ್ ಫ್ಲೈ. ಇದು ಸಿಸ್ಟಮ್ಯಾಟಿಕ್ ಆಗಿ ಒಂದು 4 ಎಕ್ಸಾಂಪಲ್ಸ್ ಅನ್ನು ಕೊಟ್ಬಿಟ್ಟು ತೋರಿಸಿದ್ದಾರೆ ಒಂದು ಚಾರ್ಟ್ ಅಲ್ಲಿ. ಥರ್ಡ್ ಎಕ್ಸಾಂಪಲ್ ನೋಡೋಣ. ಇದು ಪ್ಲಾಂಟ್ ಸೈಡ್ ಅಲ್ಲಿ ಇರುವಂತದ್ದು. ರಿಮೈನಿಂಗ್ 2 ಏನಿದೆ ಇಲ್ಲಿ ಪ್ಲಾಂಟ್ ಸೈಡ್ ಕೊಟ್ಟಿರ್ತಕ್ಕಂತಹ ಉದಾಹರಣೆ ಮ್ಯಾಂಗೋ. ಸೊ ದಿ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ ಈಸ್ ಮ್ಯಾಂಜಿಫೆರಾ ಇಂಡಿಕಾ. Mangifera, that is the genus. Indica is a species, nothing but a specific epithet anta ಹೇಳ್ತೇವೆ. Then belongs to the family Anacardiaceae. ಈ ಮ್ಯಾಂಗೋ ಅನ್ನೋದು ನಾವು ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಹೋದೆ, ಪ್ರತಿಯೊಂದು ಒಂದು ಪ್ಲಾಂಟ್ಸ್ ಅನ್ನ ಏನು ಎಂಜಿಯೋಸ್ಪರ್ಮ್ಸ್ ಅಲ್ಲಿ ಅದರ ಒಂದು ಫ್ಲೋರಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಆ ಹೂವಿನ ಒಂದು ರಚನೆ ಏನಿದೆ, ಹೂಗುಚ್ಛ, ಪುಷ್ಪಮಂಜರಿ ಅಂತ ಏನು ಹೇಳ್ತೀರಿ, ಇನ್ಫ್ಲಾರಿಸನ್ಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ ಅದನ್ನ. ಸೊ ಅದರಲ್ಲೇ ಇರ್ತಕ್ಕಂಥ ಕ್ಯಾರೆಕ್ಟರ್ಸು, ಹಾಗೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್, ಸ್ಟೆಮ್ ಇರಬಹುದು, ಲೀಫ್, ದೆನ್ ಬ್ರಾಂಚಸ್, ಸೊ ಆ ಹ್ಯಾಬಿಟ್ಯಾಟ್, ಈ ಎರಡೂ ಕ್ಯಾರೆಕ್ಟರ್ಸ್ ಅನ್ನ ಏನ್ ಮಾಡ್ತಾರೆ, ಅದಕ್ಕೆ ಬೇಸಿಸ್ ಆಗಿ ಏನ್ ಮಾಡ್ತೇವೆ ನಾವು ಫ್ಯಾಮಿಲೀಸ್ ಅನ್ನ ಏನ್ ಮಾಡಿದೀವಿ ಅಲ್ಲಿ ನಾವು ಗ್ರೂಪ್ ಆಗಿ ಅದನ್ನ ವಿಂಗಡಿಸಿದ್ದೇವೆ, ಕ್ಲಾಸಿಫೈ ಮಾಡಿದ್ದೇವೆ. ಸೊ ದೇರ್ ಆರ್ ನಂಬರ್ ಆಫ್ ಫ್ಯಾಮಿಲೀಸ್ ಆರ್ ದೇರ್, ಬೇಕಾದಷ್ಟು ಫ್ಯಾಮಿಲೀಸ್ ಇದೆ. ಅದರಲ್ಲಿ ಮ್ಯಾಂಗೋ ಅನ್ನೋದು ಯಾವ ಫ್ಯಾಮಿಲಿ ಸೇರಿದೆ ಅಂದಾಗ ಅನಾಕಾರ್ಡಿಯೇಸಿ ಅನ್ನುವಂತಹ ಫ್ಯಾಮಿಲಿಗೆ ಸೇರಿದೆ. ದೆನ್ ಆರ್ಡರ್ ಸರ್ಪಿಂಡೇಸ್
ಅಂತ ಹೇಳ್ತೇವೆ. ಕ್ಲಾಸ್ ಡೈಕಾಟಿಲಿಡನೆ ಅಂದ್ರೆ ದ್ವಿದಳ ಧಾನ್ಯದ ಗುಂಪಿಗೆ ಸೇರಿದೆ. ಹಾಗೆ ದೆನ್ ಕಮಿಂಗ್ ಟು ಡಿವಿಷನ್, ನಾವು ಪ್ಲಾಂಟ್ ಅಲ್ಲಿ ಫೈಲಮ್ ಅಂತ ಯೂಸ್ ಮಾಡೋದಿಲ್ಲ ಟರ್ಮ್ ಅನ್ನ. ಸೊ ಇನ್ಸ್ಟೆಡ್ ಆಫ್ ಫೈಲಮ್ ವಿ ಕ್ಯಾನ್ ಯೂಸ್ಡ್ ದಿ ಡಿವಿಷನ್ ಅಂತ ಕರಿತೇವೆ. ಸೊ ಡಿವಿಷನ್ ಏಂಜಿಯೋಸ್ಪರ್ಮ್ಸ್, ಹೂ ಬಿಡುವ ವಂಶಕ್ಕೆ ಸೇರಿದೆ, ಸಸ್ಯಗಳ ಗುಂಪಿಗೆ ಸೇರಿದೆ. ದೆನ್ ಕಮಿಂಗ್ ಟು ದಿ ಲಾಸ್ಟ್ ಎಕ್ಸಾಂಪಲ್, ವೀಟ್ ಅಂತ ಕರಿತೇವೆ, ಗೋಧಿ ಅಂತ ಏನ್ ಹೇಳ್ತಿರಲ್ಲ ಅದು. ಸೊ ಈ ಕಾಮನ್ ನೇಮು ವೀಟ್ ಅಂದಾಗ ಸೈಂಟಿಫಿಕ್ ನೇಮ್ ಏನಿದ್ರದ್ದು ಟ್ರೈಟಿಕಮ್ ಈಸ್ಟಿವಮ್ ಅಂತ ಕರಿತೇವೆ. ಟ್ರೈಟಿಕಮ್ ಈಸ್ಟಿವಮ್ ಅಂತ ಹೇಳ್ತೇವೆ. ಟ್ರೈಟಿಕಮ್ ದಟ್ ಇಸ್ ದ ಜೀನಸ್, ಜೆನೆರಿಕ್ ನೇಮ್ ಅಂತ ಹೇಳ್ತೇವೆ. ಈಸ್ಟಿವಮ್ ದಟ್ ಈಸ್ ಸ್ಪೀಶೀಸ್, ಸ್ಪೆಸಿಫಿಕ್ ಎಪಿಥೆಟ್ ಅಂತ ಹೇಳ್ತೇವೆ. ಸೊ ದಟ್ ಬಿಲಾಂಗ್ಸ್ ಟು ದಿ ಫ್ಯಾಮಿಲಿ ಪೋಯೇಸಿ. ಪೋಯೇಸಿ ಅನ್ನೋದು ಕೂಡ ಒನ್ ಆಫ್ ದಿ ಫ್ಯಾಮಿಲಿ ಸೊ ಆಫ್ ಪ್ಲಾಂಟ್ ಕಿಂಗ್ಡಮ್, ದಟ್ ಈಸ್ ಇನ್ ಏಂಜಿಯೋಸ್ಪರ್ಮ್ಸ್, ಪೋಯೇಸಿ ಅಂತ ಕರಿತೇವೆ. ದೆನ್ ಆರ್ಡರ್ ಪೋಯೇಲ್ಸ್ ಅಂತ ಹೇಳ್ತೇವೆ. ದೆನ್ ಕ್ಲಾಸ್ ದಟ್ ಈಸ್ ಮಾನೋಕಾಟಿಲಿಡನೆ, ಏಕದಳ ಗುಂಪಿಗೆ ಸೇರಿರುವಂತಹ ಒಂದು ಪ್ಲಾಂಟ್ ಇದು ವೀಟ್. ದೆನ್ ಬಿಲಾಂಗ್ಸ್ ಟು ದಿ ಡಿವಿಷನ್ ಒನ್ಸ್ ಅಗೈನ್ ಏಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಇದು ಕೂಡ ಹೂ ಬಿಡುವಂತಹ ಸಸ್ಯಗಳ ಗುಂಪಿಗೆ ಸೇರಿದೆ. ಸೊ these 4 examples are so systematically arranged group by group or category by category. ಸೊ ಈ ಒಂದು ಚಾರ್ಟ್ ಅನ್ನ ನಿಮ್ಮ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. 4 ಎಕ್ಸಾಂಪಲ್ಸ್ ಗಳನ್ನ ಕೊಟ್ಬಿಟ್ಟು ನೋಡ್ತಾ ಹೋದ್ವಿ. ಜೀನಸ್ ಅಂದ್ರೆ ಏನು, ಸ್ಪೀಶೀಸ್ ಯಾವ ಫ್ಯಾಮಿಲಿ ಸೇರಿದೆ, ಅದು ಯಾವ ಆರ್ಡರ್ ಇದೆ, ಯಾವ ಕ್ಲಾಸಿಗೆ ಬಂದಿದೆ, ಯಾವ ಫೈಲಮ್ ಅಲ್ಲಿ ಇದೆ. ದೆನ್ ಲಾಸ್ಟ್ ಕಿಂಗ್ಡಮ್ ಏನಂತ ಹೇಳ್ತೇವೆ ನಾವು ಇದರಲ್ಲಿ. ಸೊ ಇಲ್ಲಿ ಕಾಲಮ್ ಇಲ್ಲ, ಇಲ್ಲಿ ಸೊ ಫೈಲಮ್ ಅಂತ ನಿಲ್ಸೇನ ಡಿವಿಷನ್. ಲಾಸ್ಟ್ ಕಿಂಗ್ಡಮ್ ಅಂತ ತಗೊಂಡಾಗ ಏನ್ ಕೊಟ್ಟಿರ್ತಕ್ಕಂಥ ಮ್ಯಾನ್ ಹೌಸ್ ಫ್ಲೈನ್ ಇದೆ, ಬಿಲಾಂಗ್ಸ್ ಟು ದಿ ಕಿಂಗ್ಡಮ್ ಅನಿಮೇಲಿಯಾ ಅಂತ ಹೇಳ್ತೇವೆ. ಮ್ಯಾಂಗೋ ಅಂಡ್ ವೀಟ್ ಬಿಲಾಂಗ್ಸ್ ಟು ದಿ ಕಿಂಗ್ಡಮ್ ಪ್ಲಾಂಟೆ, ಸಸ್ಯಗಳ ಗುಂಪಿಗೆ ಸೇರಿದೆ, ಅದು ಪ್ರಾಣಿಗಳ ಗುಂಪಿಗೆ ಸೇರಿದೆ ಅಂತಕ್ಕಂಥದನ್ನ ಇಲ್ಲಿ ಸೂಚಿಸುತ್ತದೆ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಟ್ಯಾಕ್ಸಾನಮಿಕ್ ಏಡ್ಸ್ ಅಂತ ಕರಿತೇವೆ. ಇಲ್ಲಿವರೆಗೂ ನಾವು ಏನು ಟ್ಯಾಕ್ಸಾನಮಿಕ್ ಕೆಟಗರೀಸ್ ಅನ್ನ 1 by 1 ವಿತ್ ಎಕ್ಸಾಂಪಲ್ಸ್ ಸಹಿತ ನೋಡ್ತಾ ಹೋದ್ವಿ. ಈಗ ಮುಂದಿನ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂದಾಗ ಟ್ಯಾಕ್ಸಾನಮಿಕ್ ಏಡ್ಸ್ ಅಂತ ಕರಿತೇವೆ. ಸೊ ಏಡ್ಸ್ ನಥಿಂಗ್ ಬಟ್ ಟೂಲ್ಸ್ ಅಂತ ಹೇಳ್ತೀವಿ, ಒಂದು ಸಪೋರ್ಟಿವ್ ಆಗಿರ್ತಕ್ಕಂತಹ ಒಂದು ಆಬ್ಜೆಕ್ಟ್ ಅದು. ಸೊ ಏನು ಟ್ಯಾಕ್ಸಾನಮಿಕ್ ಏಡ್ಸ್ ಅಂದ್ರೆ ಏನಪ್ಪ ಇಲ್ಲಿ ಅಂದಾಗ, ಸೊ ವಿ ಸ್ಟಡೀಡ್ ದಿ ಕ್ಲಾಸಿಫಿಕೇಶನ್, ಐಡೆಂಟಿಫಿಕೇಶನ್, ನಾಮನ್ಕ್ಲೇಚರ್. ಸೊ ಇವೆಲ್ಲವನ್ನ ನಾವು ಆ ಗ್ರೂಪ್ ಅಲ್ಲಿ ಸ್ಪೀಶೀಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲು ಐಡೆಂಟಿಫೈ ಮಾಡ್ತೀವಿ ಎಂತಹ ಪ್ಲಾಂಟ್ ಅದು, ಎಂತಹ ಅನಿಮಲ್ ಅಂತ ಹೇಳ್ಬಿಟ್ಟು. ದೆನ್ ಅದಕ್ಕೇನ್ ಮಾಡ್ತೀವಿ, ನಾಮನ್ಕ್ಲೇಚರ್, ನೇಮ್ ಅನ್ನ ಕೊಟ್ಟಿದ್ದೇವೆ, ಸೈಂಟಿಫಿಕ್ ನೇಮ್ ಅನ್ನ ಕೊಟ್ಟಿದ್ದೇವೆ. ದೆನ್ ಕ್ಲಾಸಿಫಿಕೇಶನ್, ವರ್ಗೀಕರಣವನ್ನ ಮಾಡಿದ್ದೇವೆ. ಸೊ ದೆನ್ ಕೆಟಗರಿಯನ್ನ ಮಾಡ್ತಾ ಹೋಗ್ತೇವೆ ನಾವು ಟ್ಯಾಕ್ಸಾನಮಿಕ್ ಕೆಟಗರಿಲಿ, ಅದರದ್ದು ಒಂದು ಲೆವೆಲ್ ಪೊಸಿಷನ್ ಇದೆ. ಸೊ ಈ ರೀತಿ ನಾವು ಕ್ಲಾಸಿಫಿಕೇಶನ್ನು, ನಾಮನ್ಕ್ಲೇಚರು, ಐಡೆಂಟಿಫಿಕೇಶನ್ನು, ದೆನ್ ದಿ ಕೆಟಗರಿ, ಸೊ ಇವನ್ನೆಲ್ಲವನ್ನು ಕೂಡ ನಾವು ಸ್ಟಡಿ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಅಂದಾಗ, ಸೊ ವಿ ಈಸಿ ಟು ಐಡೆಂಟಿಫೈ ದಟ್ ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಪೀಶೀಸ್, ಐದರ್ ಎ ಪ್ಲಾಂಟ್ ಆರ್ ಆನ್ ಅನಿಮಲ್. ನಾವು ಸುಲಭವಾಗಿ ಆ ಒಂದು ಸ್ಪೀಶೀಸ್ ಅನ್ನ ಗುರುತಿಸಬಹುದು, ಅದು ಸಸ್ಯ ಆಗಿರಬಹುದು ಅಥವಾ ಅನಿಮಲ್ ಆಗಿರಬಹುದು. ಹಾಗೆ then we studied the morphological characters, then their habitat. ಹಾಗಾಗಿ ಇವೆಲ್ಲವನ್ನ ನಾವು ಮಾಡಿರೋದ್ರಿಂದ ಏನಾಗುತ್ತೆ, ಸಿಸ್ಟಮ್ಯಾಟಿಕ್ ಆಗಿ ಒಂದು ಸ್ಪೀಶೀಸ್ ಬಗ್ಗೆ ನಾವು ಎಲ್ಲ ಒಂದು ಗುಣಗಳ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ಬಹಳ ಈಸಿ ಆಗ್ತದೆ. ಹಾಗಾದರೆ ಇದೇ ಒಂದು ಏನು ಪ್ಲಾಂಟ್ ಸ್ಪೀಶೀಸ್ ಇದೆ, ಅನಿಮಲ್ ಸ್ಪೀಶೀಸ್ ಇದೆ, ನಾವು ಓವರಾಲ್ ಸ್ಟಡಿ ಮಾಡಿದಾಗ ಏನಾಗುತ್ತೆ, ಹಿಯರ್ some plants or animals are useful to some fields ಅಂತ ಕರಿತೇವೆ. ಬರೀ ನಾವು ಐಡೆಂಟಿಫಿಕೇಶನ್ ಅಷ್ಟೇ ಮಾಡಲಿಲ್ಲ, ಕೆಲವು ಪ್ಲಾಂಟ್ಸ್ಗಳು, ಕೆಲವು ಅನಿಮಲ್ಸ್ಗಳಿಂದ ಏನಾಗಿದೆ, ನ್ಯಾಚುರಲ್ ಆಗಿ ನಮಗೆ ಅದರ ಒಂದು ಸಂಪನ್ಮೂಲಗಳು ಸಿಗ್ತಾ ಇದೆ ಕೆಲವು ಕ್ಷೇತ್ರಗಳಿಗೆ. ದಟ್ ಈಸ್ ಏನ್ ಕೊಡ್ತಾ ಇದೆ, ಸೊ ದೇ ಗಿವನ್ ಸಮ್ ಬಯೋ ರಿಸೋರ್ಸಸ್ ಟು
ಸಮ್ ಫೀಲ್ಡ್ಸ್. ಯಾವ್ಯಾವ ಫೀಲ್ಡ್ಸ್ಗೆ ಅದು ಕೊಡ್ತಾ ಇದೆಯಪ್ಪ ಅಂದಾಗ ಬಯೋ ರಿಸೋರ್ಸಸ್ ಅಂದ್ರೆ ಜೈವಿಕ ಸಂಪನ್ಮೂಲ ಅಂತ ಹೇಳ್ತೇವೆ. ಯಾವ್ಯಾವ ಫೀಲ್ಡ್ಗೆ ಅದು ಕೊಡ್ತಾ ಇದೆ ಅಂದಾಗ ಸೊ ಫೀಲ್ಡ್ಸ್ ಲೈಕ್ ಅಗ್ರಿಕಲ್ಚರ್, ಕೃಷಿ ಅಂತ ಹೇಳ್ತೀವಲ್ಲ ಅದು, ಅಗ್ರಿಕಲ್ಚರ್, ಇಂಡಸ್ಟ್ರಿ ಅಂಡ್ ಫಾರೆಸ್ಟ್ರಿ. ಸೊ ಈ ಸಂಪನ್ಮೂಲಗಳು ಯಾವ್ಯಾವ ಕ್ಷೇತ್ರಗಳಿಗೆ ಯೂಸ್ಫುಲ್ ಆಗಿದೆ ಅಂದಾಗ ಒಂದು ಅಗ್ರಿಕಲ್ಚರ್ ಅಂತ ಕರಿತೀವಿ, ಕೃಷಿ ಒಂದು ಕ್ಷೇತ್ರದಲ್ಲಿ. ಈ ಒಂದು ಕೃಷಿಯಲ್ಲಿ ಏನಾಗುತ್ತೆ, ಅಗ್ರಿಕಲ್ಚರಲ್ಲಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಿ, ಕ್ಲಾಸಿಫಿಕೇಶನ್ ಮಾಡಿ, ಆ ನೇಮಿಂಗ್ ದಟ್ ಈಸ್ ನಾಮನ್ಕ್ಲೇಚರ್ ಅಂತ ಏನು ಮಾಡಿದ್ದೇವೆ ಸಿಸ್ಟಮ್ಯಾಟಿಕ್ ಆಗಿ, ಇದರಿಂದ ಏನಾಗಿರುತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಫುಡ್ ಕ್ರಾಪ್ಸ್ ಅನ್ನು ನಾವೇನ್ ಮಾಡ್ತೇವೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಲ್ಟಿವೇಟ್ ಮಾಡ್ತಾ ಇದ್ದೇವೆ ಫಾರ್ ಫುಡ್ ಪರ್ಪಸ್. ಯಾಕೆ ಅಂತಂತಂದ್ರೆ ಆಹಾರದ ಬೆಳೆಯಾಗಿ ಅದನ್ನ ನಾವು ಬೆಳೀತಾ ಇದ್ದೀವಿ. ಯಾಕೆಂದ್ರೆ ಎಲ್ರಿಗೂ ಬೇಕು ಫುಡ್, ಹೌದಲ್ವಾ? ಎನರ್ಜಿಗೆ ಏನ್ ಬೇಕಾಗಿದೆ, ನಮಗೆ ಆಹಾರ ಅತ್ಯಗತ್ಯವಾಗಿದೆ. ಸೊ ಈ ಫುಡ್ ಪರ್ಪಸ್ಗೆ ಬೇಕಾಗಿರುವಂತಹ ಪ್ಲಾಂಟ್ಸ್ ಅನ್ನ ನಾವೇನ್ ಮಾಡ್ತಾ ಇದ್ದೇವೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಲ್ಟಿವೇಟ್ ಮಾಡ್ತಾ ಇದ್ದೇವೆ. ಸೊ ಇದು ಕೂಡ ಏನಾಗಿದೆ, ಕೆಲವು ಪ್ಲಾಂಟ್ಸ್ ಏನಾಗಿದೆ ಬಯೋ ರಿಸೋರ್ಸ್ ಆಗಿ ಅಗ್ರಿಕಲ್ಚರ್ ಫೀಲ್ಡ್ಗೆ ಏನಾಗಿದೆ ಅದು ಸಂಪನ್ಮೂಲವಾಗಿ ಯೂಸ್ಫುಲ್ ಆಗಿ ಏನಾಗಿದೆ ಸಪ್ಲೈ ಆಗ್ತಾ ಇದೆ. ಕಮಿಂಗ್ ಟು ದಿ ಇಂಡಸ್ಟ್ರಿ, ಹಾಗಾದ್ರೆ ಕೈಗಾರಿಕೆಗೆ ಹೇಗೆ ಸಪ್ಲೈ ಆಗ್ತಾ ಇದೆ ಈ ರಿಸೋರ್ಸು ಅನ್ನೋದಾದ್ರೆ, ಸೊ ಕೈಗಾರಿಕೆಯಲ್ಲಿ ಕೆಲವು ಪ್ಲಾಂಟ್ಸ್ ಅಲ್ಲಿ ಏನಾಗಿರುತ್ತದೆ ಉಳಿದಂತಹ ಒಂದು ಏನು ಪ್ರಾಡಕ್ಟ್ಸ್ ಏನಿದೆ, ಸೊ ರಿಮೈನಿಂಗ್ ಪ್ರಾಡಕ್ಟ್ಸ್ ಲೈಕ್ ಸ್ಟ್ರಾ ಇರಬಹುದು, ಹೌದಾ, ಅದ್ರದ್ದು ಏನು ಉಳಿದಿರ್ತಕ್ಕಂಥ ಕಡ್ಡಿ ಇರಬಹುದು, ಅಥವಾ ಇನ್ಯಾವುದೇ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು ಪ್ಲಾಂಟ್ಸ್ ಇಂದ. ಸೊ ಆ ಪ್ರಾಡಕ್ಟ್ಸ್ ಏನಾಗುತ್ತೆ ಸಪ್ಲೈ ಟು ಇಂಡಸ್ಟ್ರಿ ಇನ್ ದಿ ಫಾರ್ಮ್ ಆಫ್ ರಾ ಮಟೀರಿಯಲ್ ಅಂತ ಕರಿತೇವೆ. ಯಾವ ರೂಪದಲ್ಲಿ ಇಂಡಸ್ಟ್ರಿಗೆ ಅದು ಸಪ್ಲೈ ಆಗುತ್ತಪ್ಪ ಅಂದಾಗ ಕಚ್ಚಾ ವಸ್ತುವಿನ ಹಾಗೆ ಏನಾಗುತ್ತೆ ಇಂಡಸ್ಟ್ರಿಗೆ ಅದು ಸಪ್ಲೈ ಆಗ್ತಾ ಹೋಗುತ್ತೆ. ದೆನ್ ಥರ್ಡ್ ಒನ್ ಫಾರೆಸ್ಟ್ರಿ ಅಂತ ಕರಿತೇವೆ, ಅರಣ್ಯ. ಸೊ ಈ ಅರಣ್ಯದಲ್ಲಿ ನಾವೇನ್ ನೋಡ್ತೀವಪ್ಪ, ಕಾಡು ಅಂತ ಏನ್ ಹೇಳ್ತಿರಲ್ಲ ಫಾರೆಸ್ಟ್. ಸೊ ವಿ ಮೇಂಟೈನ್ಡ್ ನಂಬರ್ ಆಫ್ ವೆರೈಟಿ ಆಫ್ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೀಶೀಸ್. ಸೊ ಮೇಂಟೈನ್ ಮಾಡ್ಬೋದು, ನಾವಲ್ಲಿ ಸಂರಕ್ಷಿಸಬಹುದು ಏನನ್ನ, ಪ್ಲಾಂಟ್ ಸ್ಪೀಶೀಸ್ ಅನ್ನ ಮತ್ತೆ ಅನಿಮಲ್ ಸ್ಪೀಶೀಸ್ ಅನ್ನ. Here some valuable and medicinal plants are also conserved and maintained. So ಅಲ್ಲಿ ಏನ್ ಮಾಡ್ಬೋದು ನಾವು, ಉಪಯುಕ್ತವಾದ ಮರ ಗಿಡಗಳನ್ನ, ಔಷಧೀಯ ಸಸ್ಯಗಳನ್ನು ಕೂಡ ನಾವು ಅಲ್ಲಿ ಏನ್ ಮಾಡ್ಬೋದು ಅಲ್ಲಿ ಸಂರಕ್ಷಿಸಬಹುದಾಗಿದೆ. ಸೊ ಔಷಧೀಯ ಮೆಡಿಸಿನಲ್ ಪ್ಲಾಂಟ್ಸ್ ಅಂದಾಗ ನಾವು ಎಷ್ಟೊಂದು ಉದಾಹರಣೆಯನ್ನ ಕೊಡಬಹುದು. ನಿಮ್ಗೆಲ್ಲ ಗೊತ್ತಿದೆ ಆಯುರ್ವೇದಿಕ್ ಫೀಲ್ಡ್ ಅಲ್ಲಿ. ಸೊ ದೇ ಯೂಸ್ಫುಲ್ ಇನ್ ಆಯುರ್ವೇದಿಕ್ ಫೀಲ್ಡ್. ಸೊ ಯಾವ್ಯಾವ್ದು ಕೊಡ್ಬೋದು, ಅಶ್ವಗಂಧ ಇದೆ, ಗಂಧ ಅಂತ ಹೇಳ್ಬಿಟ್ಟು ಕರಿತೇವೆ. ಹೀಗೆ ಬೇಕಾದಷ್ಟು ನಾವು ಆಯುರ್ವೇದಿಕ್ ಫೀಲ್ಡ್ ಅಲ್ಲಿ ಬಳಸಲಾಗಿರ್ತಕ್ಕಂತಹ ಸಸ್ಯವರ್ಗವನ್ನ ನಾವಲ್ಲಿ ಫಾರೆಸ್ಟ್ ಇದರಲ್ಲಿ ನೋಡ್ತಾ ಹೋಗ್ತೇವೆ. ಹಾಗೆ ವ್ಯಾಲ್ಯೂಬಲ್ ವುಡ್ ಬಂದಾಗ ನಾವು ಯಾವ್ದು ನೋಡ್ಬೋದಪ್ಪ ಅಂದಾಗ ಟೀಕ್ ಇದೆ, ರೋಸ್ ಇದೆ, ಸ್ಯಾಂಡಲ್ ಎಕ್ಸೆಟ್ರಾ. ಶ್ರೀಗಂಧವನ್ನ ನೋಡ್ತೀರಾ, ತೇಗ, ಬೀಟೆ, ಹೊನ್ನೆ, ಇವೆಲ್ಲ ವ್ಯಾಲ್ಯೂಬಲ್ ವುಡ್ ಅಂತ ಕರಿತೇವೆ. ಸೊ ಹೀಗೆ ನಾವು ಸಸ್ಯವರ್ಗಗಳಿಂದ ನಾವು ಏನ್ ಮಾಡಬಹುದು, ಪ್ರಾಣಿ ಮತ್ತೆ ಸಸ್ಯವರ್ಗಗಳಿಂದ ಎರಡರಿಂದ ಏನ್ ನೋಡ್ಬೋದು ಅಂದಾಗ ಈ ರೀತಿ ನಾವು ಸಿಸ್ಟಮ್ಯಾಟಿಕ್ ಆಗಿ ಆ ಕ್ಲಾಸಿಫಿಕೇಶನ್ ಮಾಡಿರೋದ್ರಿಂದ ಈಸಿ ಟು ಐಡೆಂಟಿಫೈ ದಟ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಆಫ್ ಪ್ಲಾಂಟ್ ಆರ್ ಆನ್ ಅನಿಮಲ್. ಸುಲಭವಾಗಿ ಅದನ್ನ ನಾವು ಪತ್ತೆ ಹಚ್ಕೊಳ್ಬಹುದು, ಹಾಗೆ ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು, ಹಾಗೆ ಅದನ್ನ ಒಂದು ಜನರೇಷನ್ ಅನ್ನ ನಾವೇನ್ ಮಾಡ್ಬೋದು ಮುಂದೆ ಉಳಿಸ್ತಾ ಹೋಗ್ಬೋದು, ಸಂರಕ್ಷಣೆ ಮಾಡ್ತಾ ಹೋಗ್ಬೋದು. ಹೀಗೆ ನಾವು ಈ ಟ್ಯಾಕ್ಸಾನಮಿಕ್ ಏಡ್ಸ್ ಅಲ್ಲಿ ನೋಡ್ತಾ ಹೋಗ್ತೇವೆ ಏನು ಟೂಲ್ಸ್ ಏನಿದೆ, ಅಲ್ಲಿಂದ ಸಪ್ಲೈ ಆಗ್ತಕ್ಕಂಥ ಏನು ಒಂದು ಸಸ್ಯ ಮತ್ತೆ ಪ್ರಾಣಿ ವರ್ಗ ಏನಿದೆ, ಯಾವ ರೀತಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಆ ಒಂದು ರಿಸೋರ್ಸ್ ಅಂತಕ್ಕಂಥದ್ದು, ಜೈವಿಕ ಸಂಪನ್ಮೂಲ ಅಂತಕ್ಕಂಥದ್ದು ಇವತ್ತು ಸಪ್ಲೈ ಆಗ್ತಿದೆ ಅನ್ನೋದನ್ನ ನಾವು ಇನ್ನೊಂದು ರೀತಿಯಲ್ಲಿ ಇಲ್ಲಿ ನೋಡ್ತಾ ಹೋಗ್ತೇವೆ. ಇದಲ್ಲದೇನೆ ಟ್ಯಾಕ್ಸಾನಮಿಕ್ ಏಡ್ಸ್ ಅಲ್ಲಿ ಇನ್ನೇನು ನೋಡಬಹುದು ಅಂದಾಗ, ಸೊ ದಿಸ್ ಈಸ್ ಯೂಸ್ಫುಲ್ ಫಾರ್ ರಿಸರ್ಚ್ ಸ್ಟಡೀಸ್ ಆರ್ ಲ್ಯಾಬೋರೇಟರಿ ಸ್ಟಡೀಸ್ ಆಲ್ಸೋ. ಇದು
ಏನಿದೆ ಈ ಏಡ್ಸು ಯೂಸ್ಫುಲ್ ಯಾವುದಕ್ಕಪ್ಪ ಆಗಿರುತ್ತೆ, ಇದು ಅನುಕೂಲವಾಗಿದೆ ಅಂದಾಗ ಏನು ಒಂದು ರಿಸರ್ಚ್ ಸಂಶೋಧನೆಯನ್ನ ಮಾಡ್ತೇವಲ್ಲ ಆ ಒಂದು ಪರ್ಪಸ್ ಅಲ್ಲಿ, ಹಾಗೆ ಪ್ರಯೋಗಾಲಯಗಳಲ್ಲಿ ನಾವೇನ್ ಮಾಡ್ಬೋದು, ಇಂತಿಂಥ ಸಸ್ಯಗಳಿದ್ದಾವೆ, ಇಂತಿಂಥ ಪ್ರಾಣಿಗಳಿದೆ, ಅದರ ನೇಚರ್ ಹೀಗಿದೆ, ಅದರ ಹೆಸರು ಹೀಗಿದೆ ಅನ್ನುವಂತ ಒಂದು ಏನಿದೆ ನಾವು ಅದನ್ನ ಇನ್ಫಾರ್ಮೇಶನ್ ಅನ್ನ ತಿಳಿತಾ ಹೋಗ್ಬೋದು. ಸೊ ದಿಸ್ ಇಸ್ ದಿ ಬ್ರೀಫ್ ಸಮ್ಮರಿ ಆಫ್ ಟ್ಯಾಕ್ಸಾನಾಮಿಕ್ ಏಡ್ಸ್ ಅಂತ ಕರಿತೇವೆ. ದ್ಯಾನ್ we move on to herbarium. Next ಬರೋಣ herbarium ಅಂತ ಕರಿತೇವೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ herbarium? ಏನ್ ಹಾಗಂದ್ರೆ ಅಂತ ಡಿಫೈನ್ ಮಾಡೋಣ ನಾವು. herbarium nothing but store house of plant species. ಏನಿದೆ ಇದು ಒಂದು ಸಂಗ್ರಹ, ಸಸ್ಯಗಳ ಒಂದು ತಳಿಗಳನ್ನ ಸಂಗ್ರಹಿಸುವಂತಹ ಒಂದು ಕೊಠಡಿ ಆಗಿದೆ. ಸೊ ಸ್ಟೋರ್ ಹೌಸ್ ಆಫ್ ಪ್ಲಾಂಟ್ ಸ್ಪೀಶೀಸ್. ಹೇಗೆ ಸಂಗ್ರಹಣೆ ಮಾಡ್ತೀರಾ? ಸೊ ಸ್ಟೋರ್ ಹೌಸ್ ಆಫ್ ಪ್ಲಾಂಟ್ ಸ್ಪೀಶೀಸ್ ವಿತ್ ಡ್ರೈಡ್, ದೆನ್ ಪ್ರೆಸ್ಡ್, ದೆನ್ ಪ್ರಿಸರ್ವ್ಡ್ ಆನ್ ಶೀಟ್ಸ್ ಅಂತ ಕರಿತೇವೆ. ಈ ಸಸ್ಯಗಳನ್ನ ಏನ್ ಮಾಡ್ತೇವೆ ನಾವು, ಅವುಗಳನ್ನ ಒಣಗಿಸಿ ಹಾಗೆ ಅದನ್ನ ಪ್ರೆಸ್ ಮಾಡಿ ಅದನ್ನ ನಾವೇನ್ ಮಾಡ್ತೇವೆ, ಆ ಶೀಟ್ ನಲ್ಲಿ ಏನ್ ಮಾಡ್ತೀವಿ ಅದನ್ನ ನಾವು. ಸೊ ಈ ರೀತಿಯಾಗಿ ಲುಕ್ ಅಟ್ ದಿಸ್ ಫಾರ್ ಯುವರ್ ಕೈಂಡ್ ಆಫ್ ಇನ್ಫಾರ್ಮೇಶನ್. ಲುಕ್ ಅಟ್ ದಿಸ್. ಹೀಗೆ ಈ ರೀತಿ ಇರ್ತಕ್ಕಂಥ ಶೀಟ್ ಮೇಲೆ ಕೆಲವು ಪ್ಲಾಂಟ್ಸ್ಗಳು, ಅದರದ ಇನ್ಫ್ಲಾರಿಸೆನ್ಸ್, ಹೂವಾಗಿರ್ಬೋದು, ಬೇರೆ ಪಾರ್ಟ್ ಆಗಿರ್ಬೋದು, ಅಥವಾ ಫ್ರೂಟ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಇವುಗಳನ್ನ ಈ ತರ ಶೀಟ್ ಮೇಲೆ ಡ್ರೈ ಒಣಗಿಸ್ಬಿಟ್ಟು ಪ್ರೆಸ್ ಮಾಡಿ ಹಾಗೆ ಅದನ್ನೇನ್ ಮಾಡ್ತಾರೆ, ಪ್ರಿಸರ್ವ್ ಮಾಡ್ತಾರೆ. ಸೊ ಪ್ರಿಸರ್ವ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ದೆನ್ ದೀಸ್ ಶೀಟ್ಸ್ ಆರ್ ಸಿಸ್ಟಮ್ಯಾಟಿಕಲಿ ಅರೇಂಜ್ಡ್ ರ್ಯಾಕ್ಸ್ ಅಂತ ಕರಿತೇವೆ. ಆ ರ್ಯಾಕ್ಸ್ ಅಲ್ಲಿ ಏನಾಗ್ತಾರೆ, ಅವರು ಸಿಸ್ಟಮ್ಯಾಟಿಕ್ ಆಗಿ ಏನ್ ಮಾಡ್ತಾರೆ, ಅದನ್ನ ಅರೇಂಜ್ ಮಾಡ್ತಾ ಹೋಗ್ತಾರೆ. ಹಿಯರ್ ಸೊ ಈಚ್ ಶೀಟ್ ಪ್ರೊವೈಡೆಡ್ ಎ ಸ್ಪೇಸ್ ಅಟ್ ದಿ ಬಾಟಮ್. ಪ್ರತಿಯೊಂದು ಅರ್ಬೇರಿಯಂ, ದಿಸ್ ಇಸ್ ನಥಿಂಗ್ ಬಟ್ ಅರ್ಬೇರಿಯಂ ಶೀಟ್. ಈ ರೀತಿ ಪ್ರೆಸ್ ಮಾಡುವಂತ ಶೀಟ್ ಅನ್ನ ಅರ್ಬೇರಿಯಂ ಶೀಟ್ ಅಂತ ಕರಿತೇವೆ. ಸೊ ಇದರ ಕೆಳಗಡೆ ಒಂದು ಸ್ಪೇಸ್ ಇರುತ್ತೆ, ಪ್ರೊವೈಡ್ ಮಾಡಿರ್ತಾರೆ. ಸೊ ಇನ್ ದಟ್ ಸ್ಪೇಸ್ ಏನಿದೆ, ಅದ್ರ ಒಳಗಡೆ ಏನ್ ಇನ್ಫಾರ್ಮೇಶನ್ ಇದೆ, ಸೊ ದಟ್ ಸ್ಪೇಸ್ ಫಿಲ್ಡ್ ವಿತ್ ಸಮ್ ಇನ್ಫಾರ್ಮೇಶನ್ಸ್ ಲೈಕ್ collector's name, date of collection, place of collection, then scientific name of that particular species. ಆ ಒಂದು ಜಾಗದಲ್ಲಿ ಏನಿರುತ್ತೆ ಇನ್ಫಾರ್ಮೇಶನ್ಗೆ ಸ್ಪೇಸ್ ಅಲ್ಲಿ ಅಂದಾಗ, ಯಾರು ಅದನ್ನ ಕಲೆಕ್ಟ್ ಮಾಡಿದ್ದು, ಯಾವ ಪ್ಲೇಸ್ ನಲ್ಲಿ ಕಲೆಕ್ಟ್ ಮಾಡಿದ್ದು, ಯಾವ ದಿನಾಂಕದಂದು ಕಲೆಕ್ಟ್ ಮಾಡಿದ್ದು, ಹಾಗೆ ಆ ಕಲೆಕ್ಟ್ ಮಾಡಿರುವಂತಹ ಸ್ಪೀಶೀಸ್ ಏನಿದೆ ಇದರ ಒಂದು ಹೆಸರು, ವೈಜ್ಞಾನಿಕ ಹೆಸರು, ಇಷ್ಟು ಇನ್ಫಾರ್ಮೇಶನ್ ಏನಾಗಿರುತ್ತೆ ಬಾಟಮ್ ಅಲ್ಲೇ ಇರ್ತದೆ. ಸೊ ದಿಸ್ ಈಸ್ ಹರ್ಬೇರಿಯಂ ಅಂತ ಕರಿತೇವೆ. ಸೊ ಹರ್ಬೇರಿಯಂ ಶೀಟ್ಸ್ ಯೂಸ್ಫುಲ್ ಟು ಸ್ಟಡಿ ದಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ ಸ್ಪೀಶೀಸ್ ವಿತ್ ಆಲ್ ಇನ್ಫಾರ್ಮೇಶನ್ಸ್. ಎಲ್ಲ ಮಾಹಿತಿಗಳನ್ನು ಒಳಗಿರ್ತಕ್ಕಂತಹ ಒಂದು ಪ್ಲಾಂಟ್ ಸ್ಪೀಶೀಸ್ ನ ಒಂದು ನಾವೇನ್ ಮಾಡ್ಬೋದು, ವೆರೈಟಿಯನ್ನ ಇಲ್ಲಿ ನಾವು ಅಧ್ಯಯನ ಮಾಡ್ಬೋದು. ಸೊ ದಿಸ್ ಈಸ್ ದಿ ಅ ಬ್ರೀಫ್ ಸಮ್ಮರಿ ಆಫ್ ಹರ್ಬೇರಿಯಂ ಅಂತ ಕರಿತೇವೆ. ನಥಿಂಗ್ ಬಟ್ ಏನಂತ ಹೇಳೋಣ, ಸ್ಟೋರ್ ಹೌಸ್ ಆಫ್ ಪ್ಲಾಂಟ್ ಸ್ಪೀಶೀಸ್ ವಿತ್ ಡ್ರೈಡ್, ಪ್ರೆಸ್ಡ್ ಅಂಡ್ ಪ್ರಿಸರ್ವ್ಡ್ ಆನ್ ಶೀಟ್ಸ್ ಅಂತ ಕರಿತೇವೆ. ದೆನ್ coming to the next one, that is a botanical gardens ಅಂತ ಹೇಳ್ತೇವೆ. ಸೊ ಸಸ್ಯೋದ್ಯಾನಗಳು ಅಂತ ಹೇಳ್ತೀವಿ ನಾವು ಅದನ್ನ. ಸೊ ಬಟಾನಿಕಲ್ ಗಾರ್ಡನ್ಸ್ ಏನಂತ ಹೇಳೋಣ ಹಾಗಾದ್ರೆ, ಬಟಾನಿಕಲ್ ಗಾರ್ಡನ್ಸ್ ಅಂತಂದ್ರೆ ಯಾವ ರೀತಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅಂದಾಗ, ಸೊ ಬಟಾನಿಕಲ್ ಗಾರ್ಡನ್ಸ್ ಹಿಯರ್ ವೆರೈಟಿ ಆರ್ ನಂಬರ್ ಆಫ್ ಪ್ಲಾಂಟ್ಸ್ ಅಂಡ್ ಟ್ರೀಸ್ ಆರ್ ಮೇಂಟೈನ್ಡ್ in the living and natural conditions. ಯಾವ ರೀತಿ ಸಸ್ಯಗಳನ್ನ ಸ್ವಾಭಾವಿಕವಾಗಿ ಹಾಗೆ ಜೀವಂತವಾಗಿ ಅವುಗಳನ್ನ ಏನ್ ಮಾಡಿರ್ತಾರೆ, ಅಲ್ಲಿ ಬೆಳೆಸಿರ್ತಾರೆ, ಮೇಂಟೈನ್ ಮಾಡಿರ್ತಾರೆ, ಅಂತಹ ಒಂದು ಏರಿಯಾವನ್ನ ನಾವೇನಂತ ಕರೆಯೋಣ. ಸೊ ದಟ್ ಈಸ್ ನೇಮ್ಡ್ ಆಸ್ ಬಟಾನಿಕಲ್ ಗಾರ್ಡನ್. ಸೊ ಇಲ್ಲೇನಾಗಿರುತ್ತೆ ಬೊಟಾನಿಕಲ್ ಗಾರ್ಡನ್ ಅಲ್ಲಿ, ಈಚ್ ಪ್ಲಾಂಟ್ ಆರ್ ಟ್ರೀ ಹ್ಯಾಸ್ ಎ ಲೇಬಲ್ಡ್, that is
ದಿ ಲೇಬಲ್ಡ್ ಇನ್ಫಾರ್ಮೇಷನ್. ಅಲ್ಲಿ ಕೆಲವು ಇನ್ಫಾರ್ಮೇಷನ್ ಅನ್ನು ಲೇಬಲ್ ಮಾಡಿರ್ತಾರೆ ಪ್ರತಿಯೊಂದು ಸಸ್ಯದಲ್ಲಿ, ಮಧ್ಯಭಾಗದಲ್ಲಿ, ಕಾಂಡದ ಭಾಗದಲ್ಲಿ ಏನಿರುತ್ತೆ ಇನ್ಫಾರ್ಮೇಷನ್ನು ಅಂದಾಗ. ಸೊ ಇನ್ಫಾರ್ಮೇಷನ್ ನಥಿಂಗ್ ಬಟ್ ದಿ ಸೈಂಟಿಫಿಕ್ ನೇಮ್ ಆಫ್ ದಟ್ ಟ್ರೀ ಆರ್ ಪ್ಲಾಂಟ್, ದೆನ್ ಬಿಲಾಂಗ್ಸ್ ಟು ದಿ ಫ್ಯಾಮಿಲಿ ನೇಮ್. ಆ ಪ್ರತಿ ಗಿಡದಲ್ಲೂ ಕೂಡ ಒಂದು ಲೇಬಲ್ಡ್ ಹಾಕಿರ್ತಾರಲ್ಲ ಇನ್ಫಾರ್ಮೇಷನ್, ಅಲ್ಲಿ ಏನಿರುತ್ತೆ ಅದರ ವೈಜ್ಞಾನಿಕ ಹೆಸರು ಇರ್ತದೆ, ಮತ್ತೆ ಯಾವ ಒಂದು ಫ್ಯಾಮಿಲಿಗೆ ಸೇರಿದೆ ಅನ್ನೋದನ್ನ ಏನ್ ಮಾಡಿರ್ತಾರೆ, ಲೇಬಲ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಈಸಿ ಟು ಐಡೆಂಟಿಫೈ ದಿ ವೆರೈಟಿ ಆರ್ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ಲಾಂಟ್ ಆರ್ ಟ್ರೀ ಸ್ಪೀಶೀಸ್. ದೆನ್ ವಿ ಅಬ್ಸರ್ವ್ ದಿ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಆಫ್ ದಟ್ ಟ್ರೀ. Then we observed the vegetative and the floral characters of the particular species. Look at some examples, famous botanical gardens. Here, so there are three famous botanical gardens. So given in your syllabus, that is, first one is Kew ಅಂತಕ್ಕಂಥ ಫೇಮಸ್ ಬೊಟಾನಿಕಲ್ ಗಾರ್ಡನ್ ಇದೆ. ಸೊ Kew ಬೊಟಾನಿಕಲ್ ಗಾರ್ಡನ್, ಸೊ ಅಟ್ ಲಂಡನ್. ಎಲ್ಲಿದೆ ಇದು Kew ಅಂತಕ್ಕಂಥ ಬೊಟಾನಿಕಲ್ ಗಾರ್ಡನ್? ಲಂಡನ್ ನಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಒನ್ ಆಫ್ ದಿ ಫೇಮಸ್ ಬೊಟಾನಿಕಲ್ ಗಾರ್ಡನ್. ಸೆಕೆಂಡ್ ಒನ್ ಹೌರಾ. ಸೊ ಹೌರಾ ಇನ್ ವೆಸ್ಟ್ ಬೆಂಗಾಲ್ ಅಂತ ಕರಿತೇವೆ ನಾವು, ಪಶ್ಚಿಮ ಬಂಗಾಳದಲ್ಲಿ ಇರುವಂತದ್ದು. ಹಿಯರ್ ಇಂಡಿಯನ್ botanical garden at Howrah. So this is another famous botanical garden in India. Then coming to the third one, Lucknow National Botanical Research Institute at Lucknow. that is ಎಲ್ಲಿ ಬರುತ್ತೆ, ಉತ್ತರ ಪ್ರದೇಶ್ ಅಂತ ಹೇಳ್ತೇವೆ. ಅಲ್ಲಿರುವಂತಹ ಒಂದು ಬೊಟಾನಿಕಲ್ ಗಾರ್ಡನ್. ಈ ಮೂರು ಎಕ್ಸಾಂಪಲ್ಸ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಫೇಮಸ್ ಬೊಟಾನಿಕಲ್ ಗಾರ್ಡನ್ಸ್ ಅಂತೇಳಿ. ಒನ್ ಈಸ್ Kew, ಸೆಕೆಂಡ್ ಒನ್ ಈಸ್ Howrah, ದೆನ್ ಥರ್ಡ್ ಒನ್ ಈಸ್ Lucknow, that is National Botanical Research Institute, Indian Botanical Garden, then Botanical Garden in ಅಟ್ ಲಂಡನ್ ಅಂತ ಕರಿತೀವಿ, Kew ಅಂತ ಹೇಳ್ತೇವೆ. ಹೀಗೆ ಮೂರು ಫೇಮಸ್ ಬೊಟಾನಿಕಲ್ ಗಾರ್ಡನ್ಸ್ ನ ಹೆಸರುಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಆನ್ಯುವಲ್ ಎಕ್ಸಾಮ್ ನಲ್ಲಿ 3 ಮಾರ್ಕ್ಸ್ಗೆ ಇದನ್ನ ಕೇಳಬಹುದು. ಸೊ ನೇಮ್ ದಿ 3 ಫೇಮಸ್ ಬೊಟಾನಿಕಲ್ ಗಾರ್ಡನ್ಸ್, ಹೆಸರಿಸಿ ಅಂತ ಕೇಳ್ಬೋದು. ಆ ಮೂರು ಬೊಟಾನಿಕಲ್ ಗಾರ್ಡನ್ಸ್ ಅನ್ನ ಹೆಸರಿಸಿ ಅಂತ ಕೇಳ್ತಾರೆ 3 ಮಾರ್ಕ್ಸ್ಗೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಆನ್ಯುವಲ್ ಎಕ್ಸಾಮಿನೇಷನ್. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ ಮ್ಯೂಸಿಯಂ. ಇನ್ನೊಂದು ಕಾನ್ಸೆಪ್ಟ್ ಬರೋಣ, ಮ್ಯೂಸಿಯಂ. ಏನಂತ ಹೇಳ್ತೀವಿ ಅದನ್ನ ನಾವು ಸಂಗ್ರಹಾಲಯ ಅಂತ ಕರಿತೇವೆ, ಹೌದಲ್ವಾ? ಪ್ರಾಣಿ ಸಂಗ್ರಹಾಲಯ ಅಂತ ಹೇಳ್ತೇವೆ. ಏನಿದೆ ನಾವು ಮ್ಯೂಸಿಯಂ ಅಲ್ಲಿ ಏನನ್ನ ನೋಡ್ತೇವೆ ನಾವು? ಹಿಯರ್ ಇನ್ ಮ್ಯೂಸಿಯಂ, ಸೊ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೀಶೀಸ್ ಆರ್ ಪ್ರೆಸ್ಡ್ ಅಂಡ್ ಪ್ರಿಸರ್ವ್ಡ್ in jars or containers with suitable preservatives. ಈ ಮ್ಯೂಸಿಯಂನಲ್ಲಿ, ಸಂಗ್ರಹಾಲಯದಲ್ಲಿ ನಾವು ಸಸ್ಯ ಮತ್ತು ಪ್ರಾಣಿಗಳ ಒಂದು ಸ್ಪೀಶೀಸ್ ಅನ್ನ ಏನ್ ಮಾಡ್ತೇವೆ, ಅದನ್ನ ಪ್ರೆಸ್ ಮಾಡಿ ಸಂಕುಚಿತಗೊಳಿಸಿ ಹಾಗೆ ಅದನ್ನ ಪ್ರಿಸರ್ವ್ ಮಾಡ್ತೀವಿ. ನಾವು ಯಾವುದರ ಮೂಲಕ ಪ್ರಿಸರ್ವ್ ಮಾಡ್ತೀವಿ? ಪ್ರಿಸರ್ವೇಟಿವ್ಸ್ ಅನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ತೀವಿ, ಅದನ್ನ ಪ್ರಿಸರ್ವ್ ಮಾಡ್ತೇವೆ. ಸೊ ಎಲ್ಲಿ ಪ್ರಿಸರ್ವ್ ಮಾಡ್ತಾ ಹೋಗ್ತೀವಿ ನಾವು? ಅದಕ್ಕೆ ಆಗಿರುವಂತಹ ಸ್ಪೆಷಲ್ ಜಾರ್ಸ್, ಕಂಟೈನರ್ಸ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ನೀವು ಬಯಾಲಜಿ ಲ್ಯಾಬಲ್ಲಿ ನೋಡಿರ್ಬೋದು, ಆ ಲ್ಯಾಬಲ್ಲಿ ಕೆಲವು ಸ್ಪೆಸಿಮನ್ಸ್ ಇರ್ತದೆ. ನಿಮಗೆ ನೋಡಿದಿರಲ್ವಾ, ಅನಿಮಲ್ ಸೈಡಿಗೆ ಬಂದರೆ ನೀವು ಸ್ನೇಕ್ ಇಟ್ಟಿರ್ತಾರೆ, ಕ್ರ್ಯಾಬ್ ಇರುತ್ತೆ, ಹಾಗೆ ಸೆಂಟಿಪೀಡ್ ಇರುತ್ತೆ, ಸ್ಕಾರ್ಪಿಯನ್ ಇರ್ತದೆ. ಪ್ಲ್ಯಾಂಟ್ ಸೈಡಿಗೆ ಬಂದರೆ ಮಾರ್ಕ್ಯಾನ್ಶಿಯಾ ಇದೆ ಅದರಲ್ಲಿ, ಹಾಗೆ ಫ್ರೂಟ್ ಇದೆ, ಹಾಗೆ ಬೇರೆ ಬೇರೆ ಒಂದು ಮಾಸಸ್ ಅಂತ ಕರಿತೇವಲ್ಲ, ಆ ಪ್ಲ್ಯಾಂಟನ್ನು ನೋಡ್ತೇವೆ ನಾವು. ದೆನ್ ಇನ್ಸೆಕ್ಟ್ಸ್ ಇದೆ ಅನಿಮಲ್ ಇದಕ್ಕೆ ಬಂದಾಗ. ಸೊ ಫಿಶಸ್ ಇದೆ. ಹೀಗೆ ಅನೇಕ ಫೈಲಮ್ಗಳಲ್ಲಿ ಬರ್ತಕ್ಕಂಥ ಸ್ಪೆಸಿಮನ್ಸ್ನ ಏನು ಮಾಡ್ತೀವಿ ನಾವು, ಅದನ್ನು ಪ್ರೆಸ್ ಮಾಡಿಬಿಟ್ಟು ಆ ಜಾರ್ಗಳಲ್ಲಿ ಪ್ರಿಸರ್ವೇಟಿವ್ಸನ್ನು ಬಳಸ್ಕೊಂಡು ನಾವೇನು ಮಾಡಿದ್ದೀವಿ, ಅಲ್ಲಿ ಪ್ರಿಸರ್ವ್ ಮಾಡಿರ್ತೇವೆ. ಸೊ ಯಾಕೆ ಪ್ರಿಸರ್ವೇಟಿವ್ಸ್ ಹಾಕ್ಬೇಕಲ್ಲಿ ಅಂದಾಗ, ಹಾಳಾಗದೆ ಇರೋಕೆ ಅಥವಾ ಡ್ಯಾಮೇಜ್ ಆಗದೆ ಇರೋಕೆ ನಾವು ಪ್ರಿಸರ್ವೇಟಿವ್ಸ್ ಅನ್ನ ಅಲ್ಲೇ ಬಳಸ್ಕೊಳ್ತಾ ಹೋಗ್ತೇವೆ. ಸೊ ಸಮ್ ಲಾರ್ಜ್ ಸ್ಪೆಸಿಮನ್ಸ್ ಆರ್ ಅನಿಮಲ್ಸ್ ಆಲ್ಸೋ ಪ್ರಿಸರ್ವ್ಡ್ ಇನ್ ಮ್ಯೂಸಿಯಂ. In the
ಸ್ಟಫ್ಡ್ ಕಂಡೀಷನ್ ಅಂತ ಕರಿತೇವೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟಫಿಂಗ್? ಹಾಗಂದ್ರೆ ಏನು ಸ್ಟಫಿಂಗ್ ಅಂತಂದ್ರೆ? ಸೊ ಸ್ಟಫಿಂಗ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೀರ್ ಇರ್ಬೋದು, ಜಿಂಕೆ ಇರ್ಬೋದು ಅಂತ ಇಟ್ಕೊಳ್ಳೋಣ, ಅಥವಾ ಹುಲಿ ಇರ್ಬೋದು ಅಂತ, ಟೈಗರ್ ಇದೆ ಅಂತ ಇಟ್ಕೊಳ್ಳೋಣ. ಅಂತ ಅನಿಮಲ್ಸ್ ಅನ್ನ, ದೊಡ್ಡ ದೊಡ್ಡ ಒಂದು ಪ್ರಾಣಿಗಳನ್ನ ಸಂಗ್ರಹಾಲಯದಲ್ಲಿ ಅಲ್ಲಿ ಇಡಬೇಕು, ಅವರು ಸಂಗ್ರಹಿಸಿಡಬೇಕು ಅಂದಾಗ ಏನು ಮಾಡ್ತಾರೆ, ಅದು ಸತ್ತ ನಂತರ ಅದು ಆಕ್ಸಿಡೆಂಟಲ್ ಡೆತ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಆದರೂ ಆಗಿರ್ಬೋದು. ಸೊ ಅದ್ರ ಒಳಗಡೆ ಇರ್ತಕ್ಕಂತಹ ಒಂದು ಮಾಂಸವನ್ನು ಏನು ಮಾಡ್ತಾರೆ, ಎಲ್ಲ ತೆಗೆದುಬಿಟ್ಟು ಆ ಇನ್ಸೈಡ್ ಏನಿದೆ, ಪಾರ್ಟ್ ಏನಿದೆ, ಸೊ ದಟ್ ಈಸ್ ಪ್ಯಾಕ್ಡ್ ವಿತ್ ಸಮ್ ಮಟೀರಿಯಲ್. ಕೆಲವು ಒಂದು ವಸ್ತುವಿನಿಂದ ಏನು ಮಾಡ್ತಾರೆ, ಅದನ್ನ ಪ್ಯಾಕ್ ಮಾಡ್ತಾರೆ ನೀಟಾಗಿ. ಯಾವ ವಸ್ತು ಅದು? ಐದರ್ ಎ ಕಾಟನ್ ಆರ್ ಸ್ಟ್ರಾ ಅಂತ ಕರಿತೀವಿ, ಹುಲ್ಲು ಕಡ್ಡಿ ಅಂತ ಹೇಳ್ತೇವೆ.